ತೆರಿಗೆ ಅಂದ್ರೆ ಕೇವಲ ಹಣಕಾಸಿನ ವಿಷಯ ಅನ್ಕೋಬೇಡಿ. ಭಾರತದಲ್ಲಿ ಇದು ಈಗ ಒಂದು ಅಸ್ತ್ರ, ಕ್ಯಾನ್ಸರ್ ವಿರುದ್ಧದ ಯುದ್ಧದ ಅಸ್ತ್ರ. ಸರ್ಕಾರ ತಂಬಾಕು ಮತ್ತು ಪಾನ್ ಮಸಾಲ ಇಂಡಸ್ಟ್ರಿ ಮೇಲೆ ಹಿಂದೆಂದೂ ಕಂಡಿರದಷ್ಟು ಕಠಿಣವಾದ ಟ್ಯಾಕ್ಸ್ಗಳನ್ನ ಹಾಕಿದೆ. ಇದು ಬರೀ ಒಂದು ಪಾಲಿಸಿಯಲ್ಲ, ಇದು ಇಡೀ ದೇಶದ ಆರೋಗ್ಯ ಬಿಕ್ಕಟ್ಟನ್ನ ತಡೆಯೋಕ್ ಮಾಡಿರೋ ಒಂದು ದಿಟ್ಟ ಪ್ರಯತ್ನ. ಬನ್ನಿ, ಈ ತೆರಿಗೆ ಯುದ್ಧದ ಹಿಂದಿನ ಅಸಲಿ ಕಥೆ ಏನು ಅಂತ ನೋಡೋಣ. ಈ ದೃಶ್ಯ ಇದೇನು ಹೊಸದಲ್ಲ. ಭಾರತದ ಮೂಲೆ ಮೂಲೆಯಲ್ಲೂ ಪ್ರತಿದಿನ ಲಕ್ಷಾಂತರ ಸಾರಿ ನಡೆಯುವ ಒಂದು ಸಣ್ಣ ಘಟನೆ ಇದು. ಸುಡೋ ಬಿಸಿನಲ್ಲಿ ದುಡಿದು ಸುಸ್ತಾದ ಕಾರ್ಮಿಕ ತನ್ನ ಆಯಾಸ ಮರೆಯೋಕೆ ಈ ಚಟಕ್ಕೆ ಶರಣಾಗ್ತಾನೆ. ಆ ಒಂದು ಕ್ಷಣದ ನಿರಾಳತೆಗಾಗಿ ತನ್ನ ಇಡೀ ಭವಿಷ್ಯವನ್ನೇ ಪಣಕ್ಕಿಡ್ತಿದ್ದಾನೆ ಅನ್ನೋ ಅರಿವು ಪಾಪ ಅವನಿಗಿರಲ್ಲ. ಹಾಗಾದ್ರೆ ಆ ಕ್ಷಣದಲ್ಲಿ ಆ ಕಾರ್ಮಿಕನಿಗೆ ನಿಜಕ್ಕೂ ಏನನ್ನಿಸುತ್ತೆ? ಡಾಕ್ಟರ್ ರಾಜೇಶ್ ಶರ್ಮಾ ಹೇಳೋ ಪ್ರಕಾರ ಗುಟ್ಕಾ ತಕ್ಷಣಕ್ಕೆ ಎಫೆಕ್ಟ್ ಕೊಡುತ್ತೆ. ಅದು ಹಸಿವನ್ನು ಮರೆಸುತ್ತೆ, ಶಕ್ತಿಯನ್ನು ಹೆಚ್ಚಿಸಿದ ಹಾಗೆ ಮಾಡುತ್ತೆ. ಕಠಿಣ ದೈಹಿಕ ಶ್ರಮ ಮಾಡೋರಿಗೆ ಇದು ಒಂದು ವರದಾನದ ಹಾಗೆ ಕಾಣಿಸುತ್ತೆ. ಆದರೆ ಈ ತಾತ್ಕಾಲಿಕ ವರದಾನವೇ ಮುಂದೆ ಒಂದು ಭಯಾನಕ ಶಾಪವಾಗಿ ಕಾಡುತ್ತೆ. ನಾವೀಗ ನೋಡಿದ ಆ ಕಾರ್ಮಿಕನ ಕಥೆ ಇದೆಯಲ್ಲ, ಅದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ, ಅದು ಲಕ್ಷಾಂತರ ಜನರ ಬದುಕಿನ ಪ್ರತಿಬಿಂಬ. ಸರಿ, ಈ ಒಂದು ವೈಯಕ್ತಿಕ ದುರಂತ ಇಡೀ ದೇಶದ ದೊಡ್ಡ ಬಿಕ್ಕಟ್ಟಾಗಿ ಹೇಗೆ ಬದಲಾಗಿದೆ ಅನ್ನೋದನ್ನ ಕೆಲವು ಸಂಖ್ಯೆಗಳ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಒಂದು ಕ್ಷಣ ಯೋಚನೆ ಮಾಡಿ. ಇಡೀ ಜಗತ್ತಲ್ಲಿ ಪತ್ತೆಯಾಗೋ ಪ್ರತಿ 3 ಬಾಯಿ ಕ್ಯಾನ್ಸರ್ ಕೇಸ್ಗಳಲ್ಲಿ ಒಂದೇ ಒಂದು ಕೇಸ್ ನಮ್ಮ ಭಾರತದ್ದು. ಇದು ಬೇರೆ ಒಂದು ನಂಬರ್ ಅಲ್ಲ, ಇದು ಇಡೀ ದೇಶಕ್ಕೆ ಬಾರಿಸ್ತಿರೋ ಎಚ್ಚರಿಕೆಯ ಗಂಟೆ. ಈ ಚಟದಿಂದ ದೇಶದ ಆರ್ಥಿಕತೆಗೆ ಬೀಳೋ ಹೊರೆ ಎಷ್ಟಿದೆ ಗೊತ್ತಾ? ಪ್ರತಿ ವರ್ಷ 1.77 ಲಕ್ಷ ಕೋಟಿ ರೂಪಾಯಿ, ಅಂದ್ರೆ ನಮ್ಮ ದೇಶದ ಜಿಡಿಪಿಯ ಪೂರ್ತಿ 1%. ಯೋಚನೆ ಮಾಡಿ, ಇಷ್ಟು ದುಡ್ಡಲ್ಲಿ ನಾವು ಎಷ್ಟು ಶಾಲೆ, ಆಸ್ಪತ್ರೆ, ರಸ್ತೆಗಳನ್ನ ಕಟ್ಟಬಹುದಿತ್ತು. ಒಂದು ವೇಳೆ ಬಾಯ್ ಕ್ಯಾನ್ಸರ್ ಡಿಟೆಕ್ಟ್ ಆದ್ರೆ ಬದುಕುಳಿಯೋ ಸಾಧ್ಯತೆ ಎಷ್ಟು? ಕೇವಲ 37.2%. ಅಂದ್ರೆ ರೋಗ ಪತ್ತೆಯಾದ ಪ್ರತಿ 3 ಜನರಲ್ಲಿ 2 ಮುಂದಿನ 5 ವರ್ಷ ಬದುಕೋದೇ ಇಲ್ಲ. ಎಂಥ ಕ್ರೂರ ವಾಸ್ತವ ಅಲ್ವಾ? ಈ ನಂಬರ್ಗಳಿದೆಯಲ್ಲ, ಇದು ಒಂದೇ ದೇಶದ 2 ಬೇರೆ ಬೇರೆ ಕಥೆಗಳನ್ನ ಹೇಳ್ತವೆ. ನೋಡಿ, ಅಹಮದಾಬಾದ್ ತರದ ನಗರದಲ್ಲಿ ಸರ್ವೈವಲ್ ರೇಟ್ ಸುಮಾರು 60%. ಆದ್ರೆ ಮಣಿಪುರದಂಥ ಜಾಗದಲ್ಲಿ ಅದು ಕೇವಲ 21%ಗೆ ಇಳಿದುಬಿಡುತ್ತೆ. ಇದು ಬರೀ ನಂಬರ್ಗಳಲ್ಲ, ನಮ್ಮ ಹೆಲ್ತ್ ಸಿಸ್ಟಮ್ನಲ್ಲಿರೋ ಅಜಗಜಾಂತರ ಅಸಮಾನತೆಗೆ ಹಿಡಿದ ಕೈಗನ್ನಡಿ. ಹಾಗಾದ್ರೆ ಸಮಸ್ಯೆ ಮೂಲ ಎಲ್ಲಿದೆ? ಡಾಕ್ಟರ್ ರೆಡ್ಡಿ ಹೇಳೋ ಪ್ರಕಾರ ಸಮಸ್ಯೆ ಇರೋದೇ ನಮ್ಮ ನಿರ್ಲಕ್ಷ್ಯದಲ್ಲಿ. ಬಾಯಲ್ಲಿ ಒಂದು ಸಣ್ಣ ಗಾಯ ಕಾಣಿಸಿದ್ರೆ ನಾವು ಅದನ್ನ ಕೇರ್ ಮಾಡಲ್ಲ. ಆದ್ರೆ ಆ ಸಣ್ಣ ನಿರ್ಲಕ್ಷ್ಯವೇ ಕ್ಯಾನ್ಸರ್ ಆದಿ ಇಡೀ ದೇಹಕ್ಕೆ ಹರಡಿ ಸಾವಿಗೆ ಕಾರಣವಾಗೋ ದೊಡ್ಡ ತಪ್ಪಾಗ್ಬಿಡುತ್ತೆ. ಇಂಥ ಭಯಾನಕ ನಂಬರ್ಗಳನ್ನ ನೋಡಿ ಸರ್ಕಾರ ಕೊನೆಗೂ ಒಂದು ನಿರ್ಣಾಯಕ ಹೆಜ್ಜೆ ಇಟ್ಟಿದೆ. ಸಂಸತ್ತಿನಲ್ಲಿ 2 ಹೊಸ ಬಿಲ್ಗಳನ್ನ ತಂದಿದೆ. ಇದು ತಂಬಾಕು ಇಂಡಸ್ಟ್ರಿ ಮೇಲೆ ಮಾಡಿದ ಒಂದು ಡೈರೆಕ್ಟ್ ಎಕನಾಮಿಕ್ ಅಟ್ಯಾಕ್ ಅಂತಾನೆ ಹೇಳ್ಬಹುದು. ಸರ್ಕಾರದ ಹೊಸ ಪಾಲಿಸಿ ಎಷ್ಟು ಸ್ಟ್ರಿಕ್ಟ್ ಆಗಿದೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಸಾಕು. ಫಿಲ್ಟರ್ ಇಲ್ದ ಅಗ್ಗದ ಸಿಗರೇಟ್ಗಳ ಮೇಲೆ ಹಾಕ್ತಿದ್ದ ಟ್ಯಾಕ್ಸ್ ಇದೆಯಲ್ಲ, ಅದನ್ನ 200 ರೂಪಾಯಿಂದ ಸೀದಾ 2700 ರೂಪಾಯಿಗೆ ಏರಿಸಿದ್ದಾರೆ. ಅಂದ್ರೆ 13 ಪಟ್ಟು ಜಾಸ್ತಿ. ಇದರ ಉದ್ದೇಶ ಒಂದೇ, ಈ ವಿಷಕಾರಿ ವಸ್ತುಗಳು ಸಾಮಾನ್ಯರ ಕೈಗೆ ಸಿಗಬಾರ್ದು. ಇದು ಬರೀ ಸಿಗರೇಟ್ ವಿರುದ್ಧದ ಯುದ್ಧ ಅಷ್ಟೇ ಅಲ್ಲ. ಹಸಿ ತಂಬಾಕು, ಜರ್ದಾ, ಪೈಪ್ ಮಿಕ್ಸ್ಚರ್ ಹೀಗೆ ಪ್ರತಿಯೊಂದು ತಂಬಾಕು ಪ್ರಾಡಕ್ಟ್ ಮೇಲೂ ಟ್ಯಾಕ್ಸ್ ಅನ್ನ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ತಪ್ಪಿಸ್ಕೊಳೋಕೆ ಎಲ್ಲೂ ಜಾಗವೇ ಇಲ್ಲದ ಹಾಗೆ ಸರ್ಕಾರ ಎಲ್ಲಾ ದಾರಿಗಳನ್ನ ಬ್ಲಾಕ್ ಮಾಡಿದೆ. ಸರ್ಕಾರದ 2ನೇ ಅಸ್ತ್ರ ಇದೆಯಲ್ಲ, ಅದು ಇನ್ನೂ ಸ್ಮಾರ್ಟ್ ಆಗಿದೆ. ಇಲ್ಲಿ ಟ್ಯಾಕ್ಸ್ ಹಾಕೋದು ಫೈನಲ್ ಪ್ರಾಡಕ್ಟ್ ಮೇಲೆ ಅಲ್ಲ, ಬದಲಿಗೆ ಅದನ್ನ ತಯಾರಿಸೋ ಮಷಿನ್ ಮೇಲೆ. ಯಾಕಂದ್ರೆ ಕಂಪನಿಗಳು ಎಷ್ಟು ಉತ್ಪಾದನೆ ಮಾಡಿದ್ವಿ ಅಂತ ಸುಳ್ಳು ಹೇಳಿ ಟ್ಯಾಕ್ಸ್ ತಪ್ಪಿಸ್ಕೊಡೋದು ಕಾಮನ್. ಆದ್ರೆ ಮಷಿನ್ನನ್ನ ಎಲ್ಲೂ ಮುಚ್ಚಿಡಕ್ಕಾಗಲ್ಲ. ಇದು ಟ್ಯಾಕ್ಸ್ ಕಳ್ಳತನದ ಬೇರಿಗೆ ಪೆಟ್ಟು ಕೊಡೋ ತಂತ್ರ. ಈ ಹೊಸ ಸಿಸ್ಟಮ್ ಟ್ಯಾಕ್ಸ್ ವಂಚನೆಯ ಆಟಕ್ಕೆ ಫುಲ್ ಸ್ಟಾಪ್ ಇಡುತ್ತೆ. ಇನ್ಮುಂದೆ ನಾವು ಕಡಿಮೆ ಪ್ರೊಡಕ್ಷನ್ ಮಾಡಿದ್ದು ಅಂತ ಹೇಳಿ ಕಂಪನಿಗಳು ಎಸ್ಕೇಪ್ ಆಗೋಕ್ಕಾಗಲ್ಲ. ನಿಮ್ಮ ಮಷಿನ್ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟಕ್ಕೆ ಟ್ಯಾಕ್ಸ್ ಕಟ್ಲೇಬೇಕು. ಇದು ಇಡೀ ಸಿಸ್ಟಮ್ಗೆ ಒಂದು ಪಾರದರ್ಶಕತೆ ತರುತ್ತೆ. ಆದ್ರೆ ಇಷ್ಟೊಂದು ಕಠಿಣ ಟ್ಯಾಕ್ಸ್ ಹಾಕಿದ್ರೆ ಯಾವಾಗ್ಲೂ ಒಂದು ಪ್ರಶ್ನೆ ಬರುತ್ತೆ. ಇದರಿಂದ ನಮ್ಮ ಎಕಾನಮಿಗೆ ಲಾಸ್ ಆಗಲ್ವಾ? ಜನ ಕೆಲ್ಸ ಕಳ್ಕೊಳ್ಳಲ್ವಾ? ಇದು ನಿಜನಾ? ಈ ಟ್ಯಾಕ್ಸ್ಗಳು ಆರೋಗ್ಯಕ್ಕೆ ಒಳ್ಳೆದಾದ್ರೂ ಆರ್ಥಿಕತೆಗೆ ಹೊರೆ ಆಗ್ತಾವಾ? ಬನ್ನಿ, ಇದರ ಹಿಂದಿನ ಸತ್ಯ ಏನು ಅಂತ ನೋಡೋಣ. ಇದು ನಿಜಕ್ಕೂ ಒಂದು $1 ಮಿಲಿಯನ್ ಪ್ರಶ್ನೆ. ಯಾಕಂದ್ರೆ ಸಾಮಾನ್ಯವಾಗಿ ತಂಬಾಕು ಇಂಡಸ್ಟ್ರಿ ಇದನ್ನೇ ಹೇಳೋದು, ಉದ್ಯೋಗ ಹೋಗುತ್ತೆ, ಆದಾಯ ಕಮ್ಮಿ ಆಗುತ್ತೆ ಅಂತ ಎಚ್ಚರಿಸುತ್ತೆ. ಆದ್ರೆ ವಿಶ್ವ ಆರೋಗ್ಯ ಸಂಸ್ಥೆ
ಅಂದ್ರೆ WHO ಫಂಡ್ ಮಾಡಿದ ಒಂದು ಸ್ಟಡಿ ಇದೆಯಲ್ಲ, ಅದು ಒಂದು ಶಾಕಿಂಗ್ ಸತ್ಯವನ್ನ ಹೊರಹಾಕಿದೆ. ಆ ಸ್ಟಡಿಯ ರಿಸಲ್ಟ್ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ತಂಬಾಕು ಬಳಕೆ ಒಂದು 10% ಕಮ್ಮಿಯಾದ್ರೆ, ಹೌದು, ಶುರುವಿನಲ್ಲಿ ಜಿಡಿಪಿಗೆ ಒಂದು ಸಣ್ಣ ಹೊಡೆತ ಬೀಳುತ್ತೆ. ಆದ್ರೆ ಕಥೆ ಅಲ್ಲಿಗೆ ಮುಗಿಯೋಲ್ಲ. ತಂಬಾಕಿನಿಂದ ಸಾಯೋರ ಸಂಖ್ಯೆ ಕಡಿಮೆ ಆದಾಗ ಕೆಲ್ಸ ಮಾಡೋಕೆ ಹೆಚ್ಚು ಜನ ಸಿಗ್ತಾರೆ. ಇದ್ರ ಪರಿಣಾಮ ಏನು ಗೊತ್ತಾ? ನಮ್ಮ ಎಕಾನಮಿ ರಿಕವರ್ ಆಗಿ ಕೊನೆಗೆ 0.22% ನೆಟ್ ಪ್ರಾಫಿಟ್ ಆಗುತ್ತೆ. ಕೇವಲ ಆರ್ಥಿಕ ಲಾಭ ಅಷ್ಟೇ ಅಲ್ಲ, ಹೊಸ ಉದ್ಯೋಗಗಳು ಕೂಡ ಸೃಷ್ಟಿಯಾಗತ್ತೆ. 5 ವರ್ಷಗಳಲ್ಲಿ ಎಷ್ಟು ಗೊತ್ತಾ? ಬರೋಬ್ಬರಿ 1.36 ಮಿಲಿಯನ್, ಅಂದ್ರೆ 13 ಲಕ್ಷಕ್ಕೂ ಹೆಚ್ಚು ಹೊಸ ಜಾಬ್ಸ್. ಇದರ ಮೆಸೇಜ್ ತುಂಬಾನೇ ಕ್ಲಿಯರ್. ಆರೋಗ್ಯ ಇರೋ ಸಮಾಜವೇ ನಿಜವಾದ ಶ್ರೀಮಂತ ಸಮಾಜ. ಸರಿ, ಸರ್ಕಾರ ಒಂದು ಕಡೆ ಎಕನಾಮಿಕ್ ವಾರ್ ಶುರು ಮಾಡಿದೆ, ಆದರೆ ಇನ್ನೊಂದು ಯುದ್ಧ ಕೂಡ ನಡೀತಿದೆ. ಅದು ಕಲ್ಚರಲ್ ವಾರ್, ಅಂದ್ರೆ ಸಾಂಸ್ಕೃತಿಕ ಯುದ್ಧ. ಈ ಯುದ್ಧದ ಅಸ್ತ್ರ ಏನ್ ಗೊತ್ತಾ? ನಮ್ಮ ಫೇವ್ರೆಟ್ ಸೆಲೆಬ್ರಿಟಿಗಳು ಆಕ್ಟ್ ಮಾಡೋ ಸರೋಗೇಟ್ ಜಾಹೀರಾತುಗಳು. ಡಾಕ್ಟರ್ ಶರ್ಮಾ ಹೇಳೋ ಪ್ರಕಾರ ಸಮಸ್ಯೆಯ ಆಳ ಇರೋದೇ ಇಲ್ಲಿ. ಜನ ತಮ್ಮ ಐಡಲ್ಸ್ ಅಥವಾ ಹೀರೋಗಳನ್ನ ಫಾಲೋ ಮಾಡ್ತಾರೆ. ತಮ್ಮ ಫೇವ್ರೆಟ್ ಆಕ್ಟರ್ ಅಥವಾ ಕ್ರಿಕೆಟರ್ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಿದ್ರೆ, ಓಹೋ, ಇದನ್ನ ಬಳಸೋದ್ ಸರಿ, ಇದೊಂದು ಸ್ಟೇಟಸ್ ಸಿಂಬಲ್ ಅಂತ ಅನ್ಕೋತಾರೆ. ಇದು ಸರ್ಕಾರ ಮಾಡೋ ಎಲ್ಲ ಹೆಲ್ತ್ ಅವೇರ್ನೆಸ್ ಪ್ರಯತ್ನಗಳನ್ನ ಹಾಳು ಮಾಡ್ಬಿಡುತ್ತೆ. ಹೆಸರಿಗೆ ಏಲಕ್ಕಿ, ಮೌತ್ ಫ್ರೆಶ್ನರ್ ಅಂತ ಇರುತ್ತೆ, ಆದ್ರೆ ಬ್ರ್ಯಾಂಡ್ ಮಾತ್ರ ಅದೇ, ಗುಟ್ಕಾ ಬ್ರ್ಯಾಂಡ್. ಇಲ್ಲಿ ನೋಡ್ದಾಗೆ ದೇಶದ ದೊಡ್ಡ ದೊಡ್ಡ ಸ್ಟಾರ್ಗಳೇ ಈ ಸರೋಗೇಟ್ ಆಡ್ಸ್ನ ಫೇಸ್ ಆಗಿದ್ದಾರೆ. ಇವರು ಕಾನೂನಿನ ಕಣ್ಣು ತಪ್ಪಿಸಿ ಲಕ್ಷಾಂತರ ಯುವಕರನ್ನ ಈ ವಿಷದ ಚಟಕ್ಕೆ ದುಡ್ತಿದ್ದಾರೆ. ಹಾಗಾದ್ರೆ ಕೊನೆಗೆ ನಮ್ಮ ಮುಂದಿರೋ ಪ್ರಶ್ನೆ ಇದೆ. ಒಂದ್ಕಡೆ ಜನರ ಆರೋಗ್ಯ ಕಾಪಾಡೋ ಕಾನೂನು, ಇನ್ನೊಂದ್ ಕಡೆ ಪಾಪ್ ಕಲ್ಚರ್ನ ಗ್ಲಾಮರ್. ಈ ಫೈಟ್ನಲ್ಲಿ ಯಾರ್ ಗೆಲ್ತಾರೆ? ಬರೀ ಟ್ಯಾಕ್ಸ್ ಹಾಕೋದ್ರಿಂದ ಈ ಯುದ್ಧವನ್ನ ಗೆಲ್ಲೋಕಾಗಿತ್ತಾ? ಅಥವಾ ಒಂದು ಸಮಾಜವಾಗಿ ನಮ್ಮ ಜವಾಬ್ದಾರಿ ಇದಕ್ಕಿನ್ನ ದೊಡ್ಡದಾಗಿದ್ಯಾ? ಈ ಪ್ರಶ್ನೆಗೆ ಉತ್ತರ ನಾವೇ ಹುಡುಕ್ಬೇಕಿದೆ.